ಚಾಮುಂಡಿ ಘಾಟ್ನಲ್ಲಿ ಬಂಡೆಗಳ ಮೇಲೆ ಪ್ರವಾಸಿಗರು ಹುಚ್ಚಾಟ ಮಾಡ್ತಿದ್ದಾರೆ. ಜಲಪಾತದ ಮಧ್ಯೆ ಹೋಗಿ ಪ್ರವಾಸಿಗರು ಮೋಜು ಮಸ್ತಿ ಮಾಡ್ತಿದ್ದಾರೆ. ಎಂತ ಹುಚ್ಚು ಇವ್ರಿಗೆ. ಜಾರುವ ಬಂಡೆಗಳ ಮೇಲೆ ನಿಂತು ಮೋಜು ಮಸ್ತಿ ಮಾಡ್ತಾರೆ, ರೀಲ್ಸ್ ಮಾಡ್ತಾರೆ, ಫೋಟೋ ಪೋಸ್ ಕೊಡ್ತಾರೆ. ಸ್ವಲ್ಪ ಯಾಮಾರಿದ್ರು ಪ್ರಾಣವನ್ನ ಕಳೆದುಕೊಳ್ತಾರೆ. ಅಪಾಯ ಕಟ್ಟಿಟ್ಟ ಬುತ್ತಿ ಗೊತ್ತಿದ್ರು ಕೂಡ ಇಂಥ ಹುಚ್ಚಾಟ ಮಾಡ್ತಾರೆ ಕೆಲವೊಬ್ರು. ಬಂಡೆಗಳ ಮೇಲೆ ಹತ್ತಿ ಅಪಾಯದ ಸ್ಥಳದಲ್ಲಿ ಮೋಜು ಮಸ್ತಿ ಮಾಡ್ತಾರೆ. ನಿರಂತರವಾಗಿ ನೀರು ಹರಿತಾ ಇದ್ರೆ ಪಾಚಿ ಕಟ್ಟಿರತ್ತೆ. ಜಾರ್ ಬಿದ್ರೆ ನಾವು ಎಲ್ಲಿರ್ತೀವಿ, ಏನಾಗತ್ತೆ ಪರಿಜ್ಞಾನ ಇರಲ್ಲ. ಮನೇಲಿ ಹೆಂಡತಿ ಮಕ್ಳು ಇರ್ತಾರೆ, ಅಪ್ಪ ಅಮ್ಮ ನಮಗೋಸ್ಕರ ಕಾಯ್ತಿರ್ತಾರೆ ಅನ್ನೋ ಭಯ ಭಕ್ತಿ ಇಲ್ಲದೆ ಪ್ರವಾಸಿ ಸ್ಥಳಕ್ಕೆ ಹೌದು ಮಾನ್ಸೂನ್ ಸಂದರ್ಭದಲ್ಲಿ ಮೋದಿನೇ ಹೇಳಿಲ್ವಾ ಪ್ರವಾಸಿ ಸ್ಥಳಗಳನ್ನ ನಾವು ಹೆಚ್ಚು ಮಾಡಬೇಕು, ಇಂಪ್ರೂವ್ ಮಾಡಬೇಕು, ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗಬೇಕು, ಇನ್ಕಮ್ ಜಾಸ್ತಿ ಆಗುತ್ತೆ. ಸರ್ಕಾರಕ್ಕೆ ಗೊತ್ತಿದೆ ಅದನ್ನು. ಏನು ಪ್ರವಾಸಿ ಸ್ಥಳಗಳಿಗೆ ಯಾರು ಹೋಗಬೇಡಿ, ಫಾಲ್ಸ್ಗಳನ್ನು ನೋಡಬೇಡಿ ಅಂತ ಯಾರು ಹೇಳ್ತಿಲ್ಲ. ಒಂದಷ್ಟು ಗೈಡ್ಲೈನ್ಸ್ ಇರುತ್ತಲ್ಲ, ಇಷ್ಟೇ ಜಾಗಕ್ಕೆ ಹೋಗಬೇಕು, ಇಲ್ಲೇ ನಿಂತ್ಕೋಬೇಕು, ಇಲ್ಲೇ ನೋಡಬೇಕು. ನೋಡಿ ಅಲ್ಲಿ ನೀರು ಹರಿತಾ ಇದೆ ಫಾಲ್ಸ್ ಹತ್ರ, ಆ ಬಂಡೆಗಳ ಮಧ್ಯೆ ಹೋಗಿ ನಡ್ಕೊಂಡು ಹೋಗಿ ಅಲ್ಲಿ ನಿಂತ್ಕೊಂಡು ಈಜೊಡ್ಕೊಂಡು ಫೋಟೋಗೆ ಪೋಸ್ ಕೊಟ್ಕೊಂಡು ರೀಲ್ಸ್ ಮಾಡಿಕೊಂಡು ಜಾರು ಬಿದ್ದರೆ ಎಲ್ಲಿರ್ತಾರೆ, ಏನಾಗುತ್ತೆ ಅನ್ನೋ ಪರಿಜ್ಞಾನ ಇಲ್ವಾ? ಆಮೇಲೆ ಹೇಳೋದು ಫಾಲ್ಸ್ ಹತ್ರ ಯಾರೂ ಇರಲಿಲ್ವಾ, ಬಿದ್ದು ಸತ್ತೋದ್ರು ಪರಿಹಾರ ಕೊಡಿ ಸರ್ಕಾರದವ್ರನ್ನ ಕೇಳೋದು. ಇಂಥ ಹುಚ್ಚಾಟ ಯಾಕೆ ಅಂತ.